ನಾವು 70 ವರ್ಷದ ಗಿಡ ಇದ್ರೆ ಹೊಡಿತೀವಿ. 70 ವರ್ಷದ ಗಿಡ ಇದ್ರೆ 20 5 ವರ್ಷದ ಗಿಡದಿಂದ 70 ವರ್ಷದ ಗಿಡ ತನಕ ಹೊಡಿತೀವಿ. ಎಷ್ಟು ಫಿಕ್ಸ್ ಮಾಡಿರ್ತೀರಣ್ಣ? ಡ್ರಮ್ಗೆ 500 ರೂಪಾಯಿ ಮಾಡ್ಕೊಂಡಿವಿ. ಸ್ವಲ್ಪ ಇನ್ನ ಲಾಂಗ್ ಆದ್ರೆ 600 ರೂಪಾಯಿ. ಗಿಡ ಸ್ವಲ್ಪ ಹೈಟ್ ಇದ್ರೆ ಹೈಟ್ ಇದ್ದಷ್ಟು ನಾವು ಒಂದ್ ಸ್ವಲ್ಪ ಜಾಸ್ತಿ ಮಾಡ್ಕೊಂತೀವಿ. ಸೊಂಡೂರು ಹೊಸಪೇಟೆ ಹಂಗ ಆತರ ಹೋಗ್ತೀವ. ಅಲ್ಲಿಗೆ ಹೋದ್ರೂ ಸ್ವಲ್ಪ ಲಾಂಗ್ ಜಾಸ್ತಿ ಆಗುತ್ತಲ್ಲ, ಹಂಗಾಗಿ ನಾವು ಸ್ವಲ್ಪ ನಮಗೆ ಪೇಮೆಂಟ್ ಎಲ್ಲ 500 600 ಒಂದೇ ಹತ್ರ ಇದ್ರೆ ಒಂದ್ 20 ಎಕರೆ ಹೊಡಿತೀವಿ. ಎಷ್ಟು ಜನ ಇದ್ರಣ್ಣ ನಿಮ್ದು ಬ್ಯಾಚ್? 4 ಜನ ಇದೆ ನಾವು. ಸರ್ ನಮ್ಮ ಹೆಸರು ಚೌಡಪ್ಪ ಅಂತೇಳಿ, ದಾವಣಗೆರೆ ಡಿಸ್ಟ್ರಿಕ್ಟ್ ಜೋಗ ತಾಲೂಕು ಕಸ್ತೂರ್ಪುರ ಗ್ರಾಮ. ಔಷಧಿ ಹೊಡಕ್ ಬಂದಿದ್ದೀವಿ ಇಲ್ಲಿ. ಅಡಿಕೆಗೆ ಔಷಧಿ ಎಲ್ಲ ಯಾವ ರೀತಿ ಹೊಡಿತೀರಣ್ಣ? ಇದು ಸೆಟಪ್ ಎಲ್ಲ ಯಾವ ರೀತಿ ಮಾಡ್ಕೊಂತೀರಾ? ಇವು ನಾಜಲ್ ಇವು ನಾಜಲ್ ಪೈಪ್ ಇವು ಇಲ್ಲಿಂದ ಕಲೆಕ್ಷನ್ ಮಾಡ್ಕೊಂತೀವಿ. ಇದು ಪೈಪು ಈ ಪೈಪ್ ಈಗ ಡ್ರಮ್ಮಿಗೆ ಹಾಕ್ತೀವಿ. ಇದನ್ನ ಡ್ರಮ್ಮಿಗೆ ಹಾಕಿದ ತಕ್ಷಣ ನಾವು ಇಲ್ಲಿ ಚಾಲು ಮಾಡ್ತೀವಿ. ಇದನ್ನ ಇದೇ ಚಾಲಾಗುತ್ತೆ. ಇಲ್ಲಿಂದ ಈ ಔಷಧಿ ಎಲ್ಲ ಇದರಿಂದ ಬಂದಣ ಇಲ್ಲಿಂದ ಒಳಗಾಕಂತತೆ. ಒಳಗ್ ಬಂದು ಈ ಪೈಪ್ ಪುಂಟ ಹೋಗುತ್ತೆ. ಪೈಪ್ ಪುಂಟ ಎರಡು ಪೈಪ್ ಇಂದ ಹೋಗ್ತಾರ? 2 ಪೈಪ್ ಇಂದ ಹೋಗುತ್ತೆ. ಒಬ್ರು ಈ ಕಡೆ ಹೊಡಿತಾರೆ, ಇನ್ನೊಬ್ರು ಹೊಡಿತಾರೆ. ಅದ್ ಹೆಂಗ್ ಸೆಟ್ ಆಗುತ್ತೆ ಹಂಗ್ ಹೊಡಿತೀವಿ. ಅದನ್ನ ಈ ಕಡೆ ಆ ಕಡೆ ಅಂತ ಏನಿಲ್ಲ. ನಿಮಗೆ ತೋಟ ಹೆಂಗೆ ಅನುಕೂಲ ಆಗುತ್ತೆ ಆ ರೀತಿ ಮಾಡ್ಕೊಂತೀವಿ ನಾವು. ಅಣ್ಣ ಹೈಟ್ ಎಷ್ಟು ಅಡಿವರೆಗೂ ಹೊಡಿತೀರ ನೀವು? ನಾವು 70 ವರ್ಷದ ಗಿಡ ಇದ್ರೆ ಹೊಡಿತೀವಿ. 70 ವರ್ಷದ ಗಿಡ ಇದ್ರೆ 20 5 ವರ್ಷದ ಗಿಡದಿಂದ 70 ವರ್ಷದ ಗಿಡ ತನಕ ಹೊಡಿತೀವಿ. ಗಳ ಮತ್ತೆ 70 ವರ್ಷದ ಗಳ ಹೈಟ್ ಮಾಡ್ಕೊಂತೀವಿ. ಗಳ ಹೈಟ್ ಮಾಡ್ಕೊಂಡು ಗಳಕ್ಕೆ ಪೈಪ್ ಕಟ್ಕೊಂಡು ಗನ್ ಕಟ್ತೀವಿ ಗಳಕ್ಕೆ. ಅಲ್ಲಿಂದ ನಾಜಸ್ ಮ್ಯಾಕನ ಹೋಗುತ್ತೆ. ಅಣ್ಣ ಒಂದು ಡ್ರಮ್ಗೆಲ್ಲ ಎಷ್ಟು ಫಿಕ್ಸ್ ಮಾಡಿರ್ತೀರಣ್ಣ? ಡ್ರಮ್ಗೆ 500 ರೂಪಾಯಿ ಮಾಡ್ಕೊಂಡಿವಿ. ಸ್ವಲ್ಪ ಇನ್ನ ಲಾಂಗ್ ಆದ್ರೆ 600 ರೂಪಾಯಿ. ಗಿಡ ಸ್ವಲ್ಪ ಹೈಟ್ ಇದ್ರೆ ಹೈಟ್ ಇದ್ದಷ್ಟು ನಾವು ಒಂದ್ ಸ್ವಲ್ಪ ಜಾಸ್ತಿ ಮಾಡ್ಕೊಂತೀವಿ. ಈಗ ಮತ್ತೆ ಸೊಂಡೂರು ಹೊಸಪೇಟೆ ಹಂಗ ಆತರ ಹೋಗ್ತೀವ. ಅಲ್ಲಿಗೆ ಹೋದ್ರೂ ಸ್ವಲ್ಪ ಲಾಂಗ್ ಜಾಸ್ತಿ ಆಗುತ್ತಲ್ಲ, ಹಂಗಾಗಿ ನಾವು ಸ್ವಲ್ಪ ಇದು ಮಾಡ್ಕೊಂತೀವಿ. ಅಣ್ಣ ನಮ್ಮ ದುರ್ಗ ದಾವಣಗೆರೆ ಡಿಸ್ಟಿಕ್ ಅಲ್ಲಿ ಎಲ್ಲೇ ಇದ್ರು ಬರ್ತೀರಾ? ನೀವು ಎಲ್ಲಿದ್ರು ಬರ್ತೀವಿ ನಾವು ಫೋನ್ ಮಾಡಿದ್ರೆ. ದುರ್ಗ ದಾವಣಗೆರೆ. ಅಣ್ಣ ಔಷಧಿ ಎಲ್ಲ ಯೂರಿಯಾ ಕುಡಿಸಿರ್ತಾರಲ್ಲ ಹೊಲ್ದಾರು? ಹೊಲ್ದಾರ ಔಷಧಿ ಪೆಟ್ರೋಲ್ ನಮ್ದು. ಒಂದು ಡ್ರಮ್ ಅಂದ್ರೆ ಈ ತರ ಡ್ರಮ್, ಈ ತರ ಡ್ರಮ್ 200 ಲೀಟರ್ ಡ್ರಮ್. ಇದಕ್ಕೆ 400 ಏನು 500 ರೂಪಾಯಿ. 500 ರೂಪಾಯಿ ಒಂದ್ ಡ್ರಮ್ಗೆ 500 ರೂಪಾಯಿ. ಹೋಗ ಬರೋ ಪೆಟ್ರೋಲ್ ಇಂದು ಎಲ್ಲ ನಮ್ದು, ಎಲ್ಲ ನಿಮ್ದೆ. ಹೇಳಿ ಇನ್ನೊಂದು ನಿಮಿಷ. 9686 81 5056 ಇದು ಓನರ್ ನಂಬರ್. ಇದು 2 ನಂಬರ್ ಕೊಟ್ಟಿರಲ್ಲ, ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರು ನಡೀತದೆ. ಇದಲ್ಲ ಜಾಸ್ತಿ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಅವ್ರದಲ್ಲ ಓನರ್ ನಂಬರ್. ಅವ್ರು ಯಾಕಂದ್ರೆ ಹೊಲ್ದ ಹತ್ರ ಮಾತಾಡ್ಕೇನಾರು ಅವ್ರು ಬಿಟ್ಟದ್ದು ಅದು. ನಾವು ಅಣ್ಣ ನಿಮಗೆಲ್ಲ ಪೇಮೆಂಟ್ ಎಲ್ಲ ಯಾವ ರೀತಿ ಅಣ್ಣ? ನಮಗೆ ಪೇಮೆಂಟ್ ಎಲ್ಲ 500 ರೂಪಾಯಿ 600 ರೂಪಾಯಿ. ನೀವು ಮಿನಿಮಮ್ ಅಂದ್ರೆ ಒಂದ್ ದಿನಕ್ಕೆ ಎಷ್ಟು ಡ್ರಮ್ ಹೊಡಿತೀರಾ? ನಾವು ಒಂದೇ ಹತ್ರ ಇದ್ರೆ ಒಂದ್ 20 ಎಕರೆ ಹೊಡಿತೀವಿ. 20 ಎಕರೆ ಹೊಡಿತೀರಾ ಒಂದೇ ಹತ್ರ ಇದ್ರೆ? ಬೇರೆ ಕಡೆ ಇದ್ದು ಅಲ್ಲಿಗೆ ಇನ್ನೊಂದ್ ಹತ್ರ ಹೋಗ್ಬೇಕಂತಂದ್ರೆ ಮತ್ತೆ ವೈರ್ ಸುತ್ತೋದು ಲೇಟ್ ಆಗುತ್ತೆ, ಬಿಡೋದು ಲೇಟ್ ಆಗುತ್ತೆ, ಮತ್ತೆ ಔಷಧಿ ಕಾಸೋದಾಗುತ್ತೆ. ಈಗ ಅಲ್ಲಿಂದ ಇಲ್ಲಿ ಬರೋಟಾಗ ಇಷ್ಟೊತ್ತಿಗೆ ಇನ್ನೊಂದ್ 3 ಎಕರೆ ಹೊಡ್ಕೊಂತಿದ್ದಿಲ್ಲ. ಒಂದೇ ಜಾಗದ ಇದ್ರೆ 3 ಎಕರೆ ಆಗೋದು ಇಷ್ಟೊತ್ತಿಗೆ. ಇವತ್ತು ಎಷ್ಟು ಎಕರೆ ಹೊಡೆದಿದ್ರಣ್ಣ? ಈಗ 2 ಎಕರೆ ಹೊಡ್ಕೊಂಡ್ ಬಂದಿವಿ. 2 ಎಕರೆ ಆಗೈತೆ. ಈಗ ಇದೊಂದು ಸ್ವಲ್ಪ ಹೊಡ್ಕೊಂಡ್ ಮತ್ತೆ ಇನ್ನೊಂದ್ 2 ಎಕರೆ ಐತೆ ಅಂದ್ರೆ. ಅಣ್ಣ ಈ ಪೈಪ್ ನಾಜಲ್ ಎಲ್ಲ ಎಷ್ಟು ಉದ್ದ ಇರ್ತಾವ? 1000 ಅಡಿ ಇದಾವ. ಅಂದ್ರೆ ಒಂದು 300 ಚಿಲ್ಲರ ಮೀಟರ್. ಒಂದ್ 300 ಇದೆ, ಒಂದ್ 400 ಇದೆ. ಒಂದ್ 300 ಒಂದ್ 400 ಸೆಂಟ್ರಿ ಮಾಡ್ಬಿಡ್ತೀವಿ ನಾವು. ಈಗ 2 ತೋಟ ಒಂದ್ ಆತಂದ್ರೆ ಇಲ್ಲಿ ಮಾಡ್ಕೊಂಡ್ ಅಂದ್ರೆ ಈ ಕಡೆ ಒಬ್ರು ಈ ಕಡೆ ಒಬ್ರು ಈಗ ಹಿಂಗ ಹೊಡ್ಕ ಹಿಂಗ ಬಂದ್ಬಿಡ್ತೀವಿ ನಾವು ಮ್ಯಾಕ. ಹಿಂಗ ಅಗಲ ಕಮ್ಮಿ ಇದ್ದು ಉದ್ದ ಜಾಸ್ತಿ ಇದ್ದಾಗ ಆ ಕಡೆ ಒಬ್ರು ಮಾಡ್ಕೊಂತೀವಿ. ಈಗ ಒಂದೇ ಹತ್ರ ಇತ್ತ ಅಂದ್ರೆ ಹಿಂಗ ಈ ಕಡೆ ತೋಟ ಇದ್ರೆ ಈ ಕಡೆ ಒಬ್ರು ಆಗ್ಬಿಡ್ತೀವಲ್ಲ, ಹೊಡ್ಕೊಂತ ಬಂದ್ಬಿಡ್ತೀವಿ. ಎಷ್ಟು ಜನ ಇದ್ರಣ್ಣ ನಿಮ್ದು ಬ್ಯಾಚ್? 4 ಜನ ಇದೆ. 4 ಜನ. ಇವತ್ತು ಯಾರನ್ನ ಲೆಸ್ ಆತ ಮತ್ತೆ ನಾಳೆ ಇಬ್ರು. ಈಗ 4 ಜನ ಇದ್ರಂದ್ರೆ ಒಬ್ರು ಸ್ಪ್ರೇ ಮಾಡೋರು, ಒಬ್ರು ಪೈಪ್ ಇಬ್ರು ಸ್ಪ್ರೇ ಮಾಡೋರು, ಇಬ್ರು ಅವ್ರು ಪೈಪ್ ಬಿಡಕ್ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ. ಒಬ್ರು ಮಿಷಿನ್ ಹತ್ರ ಬರೋಕ್ ಮತ್ತೆ ಆಮೇಲೆ ಮತ್ತೆ ಆ ಕಡೆ ಖಾಲಿ ಮೋಟರ್ ಓಡಂಗಿಲ್ಲ ಅಂತ. ಅಣ್ಣವ್ರೆ ಈಗ ಜನ ಎಲ್ಲ ಯಾವ ತಿಂಗಳಲ್ಲಿ ಜಾಸ್ತಿ ಸ್ಪ್ರೇ ಮಾಡಿಸ್ತಾರೆ? ಇದೇ ತಿಂಗಳ ಜನವರಿಯಿಂದ ಸ್ಟಾರ್ಟ್ ಮಾಡ್ತಾರೆ. ಜನವರಿ ಎಲ್ಲ ಒಂಬಳೆ ಹೊಡಿತಾವಲ್ಲ ಈ ಟೈಮ್ನಾಗ, ಈಗ ಸ್ಪ್ರೇ ಜಾಸ್ತಿ. ಜನವರಿ ಫೆಬ್ರವರಿನಲ್ಲೇ ಸ್ಪ್ರೇ. ಮತ್ತೆ ಇನ್ನೊಂದು ಸರಿ ಮೇ ತಿಂಗಳಲ್ಲಿ ಯಾವ್ದಾದ್ರು ಮಾಡಿಸ್ತಾರ? ಮಾಡಿಸ್ತಾರೆ. ಏನಂದ್ರ ಜಿಗಿ ಪಾಗಿ ಜಾಸ್ತಿ ಬಿದ್ದಿದ್ರೆ ಮಾಡಿಸ್ತಾರೆ. ಮೋಸ್ಟ್ಲಿ ಎಲ್ಲ ಜಾಸ್ತಿ ಈಗ ಹೊಡ್ಸೋದು ಜಾಸ್ತಿ. ಸಿಚುವೇಶನ್ ಅಲ್ಲಿ ಔಷಧಿ ಹೊಡ್ಸೋದು ಒಳ್ಳೇದು. ಯಾಕಂದ್ರೆ ರೋಗ ಬಾಧೆ ಜಾಸ್ತಿ ಇದೆ ಈಗೆಲ್ಲ. ಅದು ಸಣ್ಣ ಒಳಗ ಸಣ್ಣ ತೆಗಿನಿ ಹೋಗಂದಿರ್ತಾವ ಒಳಗ. ಔಷಧಿ ಹೊಡೆದಾಗ ಎಗ್ರದಿಲ್ಲ ಅಂದ್ರೆ ಅವು ನೋಡ ತರ ಕಟ್ ನಿದಾಗತ್ತಲ್ಲ ಅದು ಗರಿ. ಆ ಸಣ್ಣ ಗಿಡ ನೋಡಲ್ಲ ಅದು ಹೆಂಗ್ ಕಡತ್ತ ಅದೆಲ್ಲ ಒಳಗ್ ಕರ್ತದ ಅದೆಲ್ಲ ಗರಿ ಮೇಲೆ ಎಲ್ಲ. ಇದರಲ್ಲಿ ತಿಗಣಿ ಅಂತ ತಿಗಣಿ ಕೆಂಪು ಹುಳ ಕಾಣುತ್ತವೆ, ಆ ಸುಳಿ ಒಳಗ್ ಇರ್ತದ. ಸಣ್ಣದಿದ್ರೆ ತೋರಿಸ್ತಿದ್ದೆ ಅವರಲ್ಲಿ.
ಗಿಡ ಹೈಟ್ ಇರೋದನ್ನ ಕಾಣಿಸ್ತಿಲ್ಲ ಅದು ಅದ್ರೊಳಗೆಲ್ಲ ಅದೆಲ್ಲ ಮೇಲೆ ಇನ್ನು ಎಳೆ ಗರಿ ಅದು ಅದ್ರೊಳಗೆಲ್ಲ ಬ್ಲಾಕ್ ಆಗೈತೆ ಕಡಿತದ. ಅದು ಕೆಂಪು ಈ ತರ ಏನಾರ ಇದ್ರೆ ಸ್ಪ್ರೇ ಮಾಡಿಸಿದ್ರೆ ಒಳ್ಳೇದು. ಅದು ಮತ್ತೆ ಸುಳಿ ಬರುತ್ತಲ್ಲ, ನೆಕ್ಸ್ಟ್ ಸುಳಿ ಹೊಸದಾಗಿ ಚೀನಾ ಬರ್ತದೆ, ಏನಾಗಲ್ಲ ಅದು. ಅಣ್ಣ ನೀವು ಸ್ಪ್ರೇನ ಯಾವ ತರ ಮಾಡ್ತೀರಾ? ಪೂರ್ತಿ ಗಿಡಕ್ಕೆ ಮತ್ತೆ ಯಾವ ತರ? ಈಗ ಅದು ಹೈಟ್ ಐತಲ್ಲ ಅದು ಫುಲ್ ಅಲ್ಲಿಗೆ ಹೋಗುತ್ತೆ. ಈ ಗಿಡ ಐತಲ್ಲ ಇದು ಒಂಬಳೆಯಿಂದ ಹೊಡಿತೀವಿ ಹಿಂದೆ. ಒಂಬಳೆಯಿಂದ ಒಂದ್ಸತಿ ಹಿಂಗಂದ್ರೆ ಸಾಕು, ಅದನ್ನ ಪೂರ್ತಿ ಗರಿವರೆಗೂ ಕವರ್ ಆಗುತ್ತೆ, ಫುಲ್ ಕವರ್ ಆಗುತ್ತೆ. ಒಂದ್ಸತಿ ಹಿಂಗಂದ್ರೆ ಸಾಕು, ಸುಣ್ಣ ಬಳ್ದಂಗ ಆಗುತ್ತೆ. ಒಟ್ಟು ಗರಿಗೆ ಮತ್ತೆ ಒಂಬಳೆಗೆ ಪೂರ್ತಿ ಸ್ಪ್ರೇ. ಒಂಬಳೆ ಪೂರ್ತಿ ಬರುತ್ತೆ, ಒಂದ್ಸತಿ ಸ್ಪ್ರೇ ಮಾಡಿದ್ರೆ ಫುಲ್ ಬೀಳುತ್ತೆ. ಈಗ ಚಾಲು ನೋಡಿ ಸ್ನೇಹಿತರೆ, ಈಗ ಈ ಗಿಡ ಐತಲ್ಲ ಇದಕ್ಕೆ ಕಟ್ಕೊಂಡಿದ್ದಾರೆ. ಸ್ವಲ್ಪ ಕೆಳಗಿಳಿಸ್ತೀರಾ ಸ್ನೇಹಿತರೆ? ನೋಡಿ ಗನ್ ಕಟ್ಟಿದೀವಿ ಇದಕ್ಕೆ ಸ್ಪ್ರೇ ಗನ್ ಕಟ್ಟಿದೀವಿ ನೋಡಿ. ಇದು ಇಷ್ಟುದ್ದ ಇದೆ ಇದು ಅಣ್ಣ. ಎಷ್ಟು ಅಡಿ ಇದು? 20 ಅಡಿ ಐತೆ. ಒಂದು 18 20 ಅಡಿ ಐತೆ, 20 ಅಡಿ ಐತೆ ನೋಡ್ರಿ. ಅದಕ್ಕೆ ಕಟ್ಟಿರ್ತಾರೆ. ಈಗ ಯಾವ ತರ ಹಿಡ್ಕೊಂತೀರ ಅಂತ ತೋರಿಸೋಣ. ಫುಲ್ ಹಿಡಿತೀವಿ ನೋಡಿ ಸ್ನೇಹಿತರೆ, ಫುಲ್ ಪ್ರೆಸರ್ ನೀರ್ ಅಲ್ಲೇವರೆಗೂ ಹೋಗುತ್ತೆ. ಅದಿನ್ನು ಅದಕ್ಕಿಂತ ಜಾಸ್ತಿನೇ ಹೋಗುತ್ತೆ. ಈಗ ಅದ್ರ ಮೇಲೆ ಇನ್ನು ಫುಲ್ ಹೋಗುತ್ತೆ ಅಂದ್ರೆ ಜಾಸ್ತಿ ಆತಂದ್ರೆ ಈ ತರ ಫುಲ್. ಈಗ ಈ ತರ ಈಗ ಹೇಳ್ರಿ ಸರ್, ಈ ತರ ಬರ್ತಲ್ಲ, ಈ ತರ ಫುಲ್ ಹೋಗುತ್ತೆ ಅಲ್ಲಿ. ಒಂದ್ಸತಿ ಹಿಂಗ ಅನ್ಸುತ್ತೆ ಒಂಬಳೆ ಗಿಂಬಳೆ ಅಲ್ಲಿ ಹತ್ರ ಬರುತ್ತೆ. ಈ ಸುಳೆ ಐತಲ್ಲ, ಸುಳೆಯಾಗ ನೋಡಿ ನಾಜಲ್ ಪೈಪನ್ನ ಹಿಂಗ್ ತಗೊಂಡೋಗಿರ್ತಾರೆ. ಸೀದಾ ಅಲ್ಲಿವರೆಗೂ ಫಸ್ಟ್ಗೆ ತಗೊಂಡೋಗಿ ಬಿಟ್ಟಿರ್ತಾರೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿಂದ ಸ್ಪ್ರೇ ಮಾಡ್ಕೊಂಡು ಸೀದಾ ಲಾಸ್ಟ್ ವರ್ಗು ಹೋಗ್ತಾರೆ. ಲಾಸ್ಟ್ ವರ್ಗು ಅರ್ಧದವರೆಗೂ ತಂದಿರ್ತಾರೆ. ಇನ್ನರ್ಧ ಕೋಲ್ಡ್ ಆಗಿರುತ್ತಲ್ಲ, ಆ ಕಡೆ 3 ಗಿಡ ಈ ಕಡೆ 3 ಗಿಡ ಸರ್. ಆ ಕಡೆ 3 ಗಿಡ ಈ ಕಡೆ 3 ಗಿಡದವರೆಗೂ ಒಂದು ಸರಿ ಸ್ಪ್ರೇ ಮಾಡ್ತಾರೆ. ಈ ಕಡೆಯಿಂದ 3 ಗಿಡ ಸರಿ ಹಿಂಗೊಂದ್ ಲೈನ್ ಹೋದ್ರೆ 3 ಗಿಡ ಹೋಗ್ಬಿಡ್ತವೆ, 3 ಲೈನ್. ಅಣ್ಣ ನೀವು ಗಮನಿಸಿದ ಮಟ್ಟಿಗೆ ದುರ್ಗ ಮತ್ತೆ ದಾವಣಗೆರೆ ಭಾಗದಲ್ಲಿ ಎಲ್ಲಾದ್ರೂ ರೋಗ ಭಾಗದ ಜಾಸ್ತಿ ಅಂತ ಅನ್ಸ್ತಿದೆಯಾ ನಿಮ್ಗೆ? ಎಲ್ಲಾ ಕಡೆಗೂ ಆಗೈತಿ ಸತಿ ರೋಗ. ಎಲ್ಲಾ ಕಡೆಗೂ ಆಗೈತಿ ಸರ್. ಏನ್ ರೋಗ? ಆ ತಿಗಣಿ ಕಾಟದ ರೋಗ ಬಹಳ ಜಾಸ್ತಿ. ತಿಗಣಿದು ಕೆಂಪು ತಿಗಣಿ ಅದು ಅದೇ ಕಡ್ತ ಜಾಸ್ತಿ ತಗೋಂಗ. ಅವೇ ಅದು ಈ ಗರಿ ಇರುತ್ತಲ್ಲ, ಈ ಗರಿ ಹತ್ರ ಇಲ್ಲಿ ಕಚ್ಚಿ ಅದನ್ನೆಲ್ಲ ಫುಲ್ ಬ್ಲಾಕ್ ಮಾಡಿಬಿಡ್ತವೆ. ಗ್ರೋತ್ ಡೆವಲಪ್ಮೆಂಟ್ ಸರಿಗ ಆಗೋದಕ್ಕೆ ಬಿಡಲ್ಲ. ನೋಡಿ ಇಲ್ಲಿ ಕಾಣಿಸ್ತಿದೆ ನೋಡಿ, ಇಲ್ಲಿ ಬ್ಲಾಕ್ ಎಲ್ಲ ಕಾಣಿಸ್ತಿದೆ. ಇದೆಲ್ಲ ಇದ್ರೊಳಗೆ ಹೋಗ್ಕೊಂಡಿರ್ತಾವ ನೋಡಿ. ಇದ್ರೊಳಗೆ ಇರ್ತಾವ ತಿಗಣಿ ಸುಳಿ ಇರ್ತಾವ. ಇಲ್ಲಿ ಆಡ ನೋಡ್ರಿ ಸಣ್ಣ ಕಡ್ಡಿತ ಮ್ಯಾಕತ್ರ ಬರ್ತ ಸ್ನೇಹಿತರೆ. ತರ ಹುಳ ಅವು ಇಲ್ಲಿದೆ ನೋಡಿ ಹುಳ. ನೋಡಿ ಬರ್ತಿದೆ ನೋಡಿ ಕೆಳಗೆ. ಅದ ತಗಣೆ ಸಣ್ಣ ತಗಣೆ. ಸ್ನೇಹಿತರೆ ಮೋಟರ್ ಆನ್ ಮಾಡಿದ್ದಾರೆ. ಈಗ ಮೆಷಿನ್ ಸ್ಟಾರ್ಟ್ ಆಗಿದೆ. ನೋಡಿ ಬಂತು, ಸ್ಪ್ರೇ ಮಾಡ್ತಿದ್ದಾರೆ ನೋಡಿ. ಎಷ್ಟು ಬೇಕು. ಒಂದ್ ಲೈನ್ ನಿಂತ್ರೆ 3 ಈ ಕಡೆ 3 ಈ ಕಡೆ 3 ಕವರ್ ಮಾಡ್ತಾರೆ ನೋಡಿ. ಪೂರ್ತಿ ಮಳೆ ಬಂದಂಗ ಆಗ್ತಿದೆ ಸರ್. ಸ್ವಲ್ಪ ಆಗರಿ ನೀವು. ನೀಲಜರ್ ಜಗದಣ್ಣ ಅಂತಂದು. ಯಜಮಾನ್ರೆ, ಈ ಅಡಿಕೆ ತೋಟ ಕಾಣಿಸ್ತಿದೆಯಲ್ಲ, ಎಷ್ಟು ಎಕರೆ ಅಡಿಕೆ ತೋಟ, ಎಷ್ಟು ಗಿಡ ಇದಾವೆ? ಇವು 2800 ಗಿಡ ಐತೆ. 2800 ಗಿಡ. ಇದಕ್ಕೆ ಅಡಿಕೆಗೆ ಈಗ ಸ್ಪ್ರೇ ಮಾಡಿಸ್ತಾ ಇದೀರಾ ಔಷಧ? ಹೌದು, ಒಂದ್ಸಾರಿ ಆಲೆ ಮಾಡಿಸಿದ್ವಿ. ಅದ್ಯಾಕೆ ನಮಗೆ ಇದು ಕಾಣಲಿಲ್ಲ. ಇದು ದಾವಣಗೆರೆಯಲ್ಲಿ ಅಪುಲ್ ಅಂಗಡಿಯಲ್ಲಿ ತಾಮಿದ್ವಿ. ಅದೇನು ಕೆಲಸ ವರ್ಕ್ ಮಾಡಲ್ಲ. ನಾವು ತುರ್ನೂರು ಹೋಬಳಿ ಕೃಷಿ ಆಫೀಸ್ನಲ್ಲಿ. ಸ್ನೇಹಿತರೆ ನೋಡಿ, ಸಿಸ್ಟಮಿಕ್ ಅಂಡ್ ಕಾಂಟ್ಯಾಕ್ಟ್ ಫಂಗಿಸೈಡ್ ಅಂತ ತಂದಿದ್ದಾರೆ. ಮತ್ತೆ ಕ್ಲೋರೋಫೈರಿಫಾಸ್ ಅಂತ ಒಂದು ತಂದಿದ್ದಾರೆ 1 ಲೀಟರ್ದು. ಇವೆಷ್ಟು ತಂದಿದ್ರಿ? 2. ಇಮಿಡಾ ಕ್ಲೋಪ್ರೈಡ್ ಅಂತ ತಂದಿದ್ದಾರೆ, ಇದು 100 ml. ಇವೆಷ್ಟು ತಂದಿದ್ರಿ? ಇವೆರಡು. ಸ್ನೇಹಿತರೆ, ಇವು 2 ಮತ್ತೆ ಇದು 1 ಲೀಟರ್ 2 ಕ್ಲೋರೋಫೈರಿಫಾಸ್. ಇದು ಫಂಗಿಸೈಡ್ 500 ಗ್ರಾಮ್ ಇವು 1 kg ತಗೊಂಡ್ಬಂದಿದ್ದಾರೆ. ಈಗ ಇಷ್ಟನ್ನ 5 ಡ್ರಮ್ಗೆ ಹಾಕಿದ್ದೀರಾ? 5 ಡ್ರಮ್ಗೆ ಹಾಕಿ ಈಗ ಸ್ಪ್ರೇ ಮಾಡಿಸ್ತಾ ಇದ್ದೀರಾ.